ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್ ನಾಯಕ್, ಡೈರೆಕ್ಟರ್ ಆಫ್ ಸರ್ಜಿಕಲ್ ಆಂಕಾಲಜಿ ಎಟ್ ಫೋರ್ಟಿಸ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಇವತ್ತಿನ ದಿನ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಒಂದು ರೊಬಾಟಿಕ್ ಸರ್ಜರಿ ಬಗ್ಗೆ. ರ್ಯಾಬಿಟ್ ಮತ್ತೆ ರಿಯಾಮೈಂಡ್ ಅಂತ. ರ್ಯಾಬಿಟ್ ಅನ್ನೋದು ಥೈರಾಯ್ಡ್ಗೋಸ್ಕರ ಮಾಡುವಂಥ ಸರ್ಜರಿ. ರಿಯಾಮೈಂಡ್ ಅನ್ನೋದು ನೆಕ್ ಡಿಸೆಕ್ಷನ್, ಅಂದರೆ ನೆಕ್ಕಲ್ಲಿರೋ ಲಿಂಫ್ ನೋಡ್ಸ್ ತೆಗೆಯೋದಕ್ಕೆ ಮಾಡುವಂಥ ಸರ್ಜರಿ. ಇದು ನಾವು ರೀಸೆಂಟ್ಲಿ ಒಂದು ಮಗುಗೋಸ್ಕರ ಮಾಡಿದ್ವಿ. 7 ವರ್ಷದ ಮಗು. ಆ ಮಗುಗೋಸ್ಕರ ಮಾಡಿದ್ದ ಆ ಮಗುವಿನ ಏನು ಸ್ಟೋರಿ ಇದೆ ಅದನ್ನು ನಾವು ನಿಮ್ ಮುಂದೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಗು ನಮ್ಮ ಹತ್ರ ಬಂದಿದ್ದು ರೀಸೆಂಟ್ ಆಗಿ ಕೆಲವು ತಿಂಗಳು ಮುಂಚೆ ಬಂದ್ರು. ಮೇನ್ಲಿ ಏನಿತ್ತಪ್ಪ ಅಂದ್ರೆ ಅವ್ರಿಗೆ ಕತ್ತಲ್ಲಿ ಸ್ವೆಲ್ಲಿಂಗ್ ಇತ್ತು. ತುಂಬಾ 2 ವರ್ಷದಿಂದ ಅವರು ನೋಡ್ತಾ ಇದ್ದಾರೆ. ಏನು ಡಯಾಗ್ನೋಸಿಸ್ ರೀಚ್ ಆಗಿರ್ಲಿಲ್ಲ, ಏನಕ್ಕೋಸ್ಕರ ಇದೆ ಅಂತ ಗೊತ್ತಾಗಿರ್ಲಿಲ್ಲ. ನನ್ನ ಹೆಸರು ರಾಜ್ಕುಮಾರ್ ಅಂತ, ಕೇರ್ಪುರಂ ನಿವಾಸಿ. ಮಗು ಚೆನ್ನಾಗೇ ಇದ್ಲು, ಆಟ ಆಡ್ಕೊಂಡು ಆರಾಮಾಗಿದ್ಲು. ಅದಾದಮೇಲೆ ಹೋದ ವರ್ಷ ಸ್ವಲ್ಪ ಸ್ವೆಲ್ಲಿಂಗ್ ಬಂತು, ಕತ್ತಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯಿತು. ಏನೇನು ನಾರ್ಮಲ್ ಆಗಿಲ್ವಲ್ಲ, ಸ್ವಲ್ಪ ಏನೋ ಚೇಂಜಸ್ ಆಗಿದೆ ಅನಿಸ್ತು. ಆಗ ಸರಿ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದಾಗ ಏನು ವಾಸಿ ಆಗಿಲ್ಲ, ಅದೇ ಥರ ಇತ್ತು ಸ್ವೆಲ್ಲಿಂಗು, ಏನು ವಾಸಿ ಆಗಿಲ್ಲ. ಫೋರ್ಟಿಸ್ಗೆ ರೆಫರ್ ಮಾಡಿದ್ರು. ಹಲವಾರು ಟೆಸ್ಟ್ಗಳಾದಮೇಲೆ ಅದು ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು ಅಂತ ಒಂದು ಸಂಶಯ ಬಂದು ಅದಕ್ಕೆ ಟೆಸ್ಟ್ ಮಾಡಿ, FNAC ಟೆಸ್ಟನ್ನು ಮಾಡಿ ಕನ್ಫರ್ಮ್ ಮಾಡಿ ಅದ್ರ ನಂತರ ನಮ್ಮ ಹತ್ರ ಬಂದರು. ನಮ್ಮ ಹತ್ರ ಯಾರೋ ಬೇರೆ ಡಾಕ್ಟ್ರು ಕಳಿಸ್ಕೊಟ್ರು. ಈ ಏಜ್ ಗ್ರೂಪಲ್ಲಿ ಅಂದರೆ ಈ 7 ವರ್ಷದ ಅಥವಾ 20 ವರ್ಷದ ಕೆಳಗೆ ಅದು ತುಂಬ ಕಾಮನ್ ಕ್ಯಾನ್ಸರ್ ಅಲ್ಲ, ಆದರೂ ಬರಬಹುದು. ಸರಿ ಸಂದೀಪ್ ನಾಯ್ಕ್ ಅವ್ರನ್ನ ಭೇಟಿಯಾಗಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದು ಸಂದೀಪ್ ನಾಯ್ಕ್ ಅವ್ರನ್ನ ಭೇಟಿ ಆದಮೇಲೆ ಅವರು ಅದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಇದು ಗೊತ್ತಾಯಿತು. ಅದರ ಔಟ್ಕಮ್ಸ್ ಅಂದರೆ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಕೆಟ್ಟದಾಗೇನಿಲ್ಲ. ಆದ್ರೂ ತುಂಬ ರೇರ್ ಆಗಿ ಬರುವಂಥ ಕ್ಯಾನ್ಸರ್. ಮತ್ತೆ ಮಕ್ಕಳು ಅಂದ ತಕ್ಷಣ ಅದನ್ನ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಮಕ್ಕಳಿಗೆ ತುಂಬ ಸೆನ್ಸಿಟಿವ್ ಆಗಿ ಮಾಡಬೇಕು, ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಮತ್ತೆ ಈ ಜಾಗ ತುಂಬ ಸಣ್ಣದು, ಮತ್ತು ಅವರಿಗೆ ಗಾಯಗಳನ್ನೆಲ್ಲ ಹಾಕಿದ್ರೆ ಅವ್ರ ರಿಕವರಿನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತು ಲೈಫ್ ಲಾಂಗ್ ಆ ಗಾಯ ಇಟ್ಕೊಂಡು ಅವರು ಜೀವನ ಮಾಡಬೇಕು, ಆ ರೆಸ್ಟ್ರಿಕ್ಷನ್ ಇರುತ್ತೆ. ಯಾಕೆಂದ್ರೆ ಈ ದೊಡ್ಡ ಸರ್ಜರಿನಲ್ಲೆಲ್ಲ ತುಂಬ ದೊಡ್ಡ ಗಾಯ ಬರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ ಈ ಥರ ಮಗು ನಮ್ಮ ಹತ್ರ ಬಂದಾಗ. ಅದಕ್ಕೆ ಮಗುನ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಯಾವಾಗಲೂ. ಇವರಿಗೆ ಟ್ರೀಟ್ಮೆಂಟ್ ಏನಪ್ಪ ಬೇಕು ಅಂತ ಫಸ್ಟ್ ಡಿಸಿಷನ್ ಮಾಡಬೇಕಾಗಿರೋದು, ನಾವು ಸೈಂಟಿಫಿಕಲಿ ಹೋಗಬೇಕಾಗತ್ತೆ. ಅಂದರೆ ಏನು ಬೇಕಾಗುತ್ತೆ ಮಗುಗೆ ಈ ಕಾಯಿಲೆ ಇರೋವಾಗ. ಬೇಕಾಗಿರೋದು ಥೈರಾಯ್ಡ್ ತೆಗಿಬೇಕು, ಮತ್ತು 2 ಕಡೆನೂ ಲಿಂಫ್ ನೋಡ್ಸಲ್ಲಿ ಸ್ಪ್ರೆಡ್ ಇರೋದ್ರಿಂದ ಅದನ್ನು ತೆಗಿಬೇಕಾಗತ್ತೆ. ಇದಕ್ಕೆ ನಮ್ಮ ಹತ್ರ ಆಪ್ಷನ್ ಇರೋದೇನಪ್ಪ ಅಂದರೆ, ಒಂದು ಓಪನ್ ಸರ್ಜರಿ ಮಾಡ್ಬೋದು ಅಥವಾ ರೊಬಾಟಿಕ್ ಸರ್ಜರಿ ಮಾಡ್ಬೋದು. ಓಪನ್ ಸರ್ಜರಿನಲ್ಲಿ ದೊಡ್ಡ ಗಾಯ ಇರುತ್ತೆ, 2 ಕಡೆ ಕತ್ತಲ್ಲೂ ಯು ಶೇಪ್ಡ್ ಗಾಯ, ಕಿವಿಯಿಂದ ಆಲ್ಮೋಸ್ಟ್ ಕಿವಿವರೆಗೂ ಹೋಗುತ್ತೆ ಗಾಯ. ಅದು ಬಿಟ್ಟರೆ ಏನಪ್ಪಾ ಅಂದರೆ ನಮ್ಮ ಟೆಕ್ನಿಕ್, ನಾನೇ ಡೆವಲಪ್ ಮಾಡಿರೋ ಟೆಕ್ನಿಕ್ಕು. ಈಗ ರೀಸೆಂಟ್ಲಿ ಅದಕ್ಕೊಂದು ಅವಾರ್ಡ್ ಬೇರೆ ಸಿಕ್ಕಿದೆ. ಆ ಟೆಕ್ನಿಕ್ ಅಂದರೆ ರ್ಯಾಬಿಟ್ ಅಂತ ಟೆಕ್ನಿಕ್, ರೊಬಾಟಿಕ್ ಟೆಕ್ನಿಕ್ ಅದು. ಅದ್ರ ಜೊತೆಗೆ ರಿಯಾಮೈಂಡ್ ಅಂತ ಟೆಕ್ನಿಕ್, ಅದು ಲಿಂಫ್ ನೋಡ್ಸ್ ತೆಗೆಯೋದಕ್ಕೆ ಮಾಡಿರುವಂಥದ್ದು. ಸೊ ಈ 2 ಟೆಕ್ನಿಕ್ನ ಜೋಡಿಸ್ಬಿಟ್ಟು ಈ ಮಗುಗೆ ಸರ್ಜರಿ ಮಾಡಬಹುದು, ರಿಕವರಿನೂ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ಲಾನ್ ಮಾಡಿ ಈ ಸರ್ಜರಿನ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಇದರಲ್ಲಿ ರಿಕವರಿ ಆದಾಗ ಬೇಗ ಮಗು ರಿಕವರಿ ಆಗಬೇಕು ಅನ್ನೋದು ಅವ್ರ ತಂದೆ ತಾಯಿಗೂ ಇರುತ್ತೆ, ಗಾಯ ಎಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಐಡಿಯಾನೂ ಇರುತ್ತೆ. ಸಂದೀಪ್ ನಾಯ್ಕ್ ಅವರೆಲ್ಲ ನೋಡಿ ಎಲ್ಲ ಡೈನಿಂಗ್ಸ್ ಎಲ್ಲ ಮಾಡಿದ್ರು. ಡೈನಿಂಗ್ಸ್ ಎಲ್ಲ ಆದಮೇಲೆ ಸರಿ ಆಪ್ರೇಟ್ ಮಾಡಬೇಕಾಗಿ ಬರುತ್ತೆ. ಅದೇ ನಾರ್ಮಲಾಗಿ ಆಪ್ರೇಟ್ ಮಾಡಿದ್ರೆ ಸ್ಕ್ಯಾರ್ಸ್ ಹಂಗೆ ಮಾರ್ಕ್ಸ್ ಹಂಗೆ ಉಳಿತದೆ, ಚಿಕ್ಕ ಮಗು ಅಲ್ವಾ, ಮಾರ್ಕ್ ಹಂಗೆ ಉಳಿತದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಸಂದೀಪ್ ನಾಯ್ಕ್ ಅವರೇ ಆವಿಷ್ಕಾರ ಮಾಡಿದಂಥ ರ್ಯಾಬಿಟ್ ಅನ್ನೋ ಹೊಸ ಪದ್ಧತಿ ಇತ್ತು, ಅದೆಲ್ಲ ಆಪ್ರೇಟ್ ಮಾಡೋಣ, ಮಾರ್ಕ್ಸ್ ನಿಮಗೇನು ಬರಲ್ಲ. ಯಾಕೆಂದರೆ ಯಾವಾಗಲೂ ಮಗು ಅಂದರೆ ತುಂಬ ಸೆನ್ಸಿಟಿವ್ ಇಶ್ಯೂ. ಎಮೋಷ್ನಲಿ ಆಲ್ಸೋ ನಮಗೂ ತುಂಬ ಇಂಪಾರ್ಟೆಂಟ್ ಅದು. ಅಂದರೆ ಮಗು ಬೇಗ ರಿಕವರ್ ಆಗಿ ಮನೆಗೆ ಹೋಗೋದು, ನೇಚರ್ ಆಫ್ ದಿ ಚೈಲ್ಡ್ ತುಂಬ ನಗ್ನಗ್ತಾ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಹಾಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ ಮಾಡಿದ್ವಿ. ಈ 2 ರೊಬಾಟಿಕ್ ಟೆಕ್ನಿಕ್ ನಾನು ಏನು ಡೆವಲಪ್ ಮಾಡಿದ್ದೀನಿ, ರ್ಯಾಬಿಟ್ ಮತ್ತು ರಿಯಾಮೈಂಡ್, ಇದು ಓವರ್ ದಿ ಪಾಸ್ಟ್ 5 to 6 years ಡೆವಲಪ್ ಆಗಿರುವಂಥ ಟೆಕ್ನಿಕ್ಗಳು. ಇದು ನಾನು ಶುರುನಲ್ಲಿ ಮಾಡಿದ್ದು ಗಾಯ ಕಡಿಮೆ ಮಾಡೋಣ, ಕಾಸ್ಮೆಟಿಕಲಿ ಚೆನ್ನಾಗಿರುತ್ತೆ, ನೆಕ್ಕಲ್ಲಿ ಗಾಯ ಮಾಡಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಆದರೆ ಇತ್ತೀಚೆಗೆ ನನ್ನ ರಿಸಲ್ಟ್ಸ್ ನಾನು ನೋಡುವಾಗ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಇದರ ರಿಸಲ್ಟ್ ಓಪನ್ ಸರ್ಜರಿಗಿಂತ ನನ್ನ ಕೈಯಲ್ಲಿ ನಾನು ಮಾಡುವಾಗ ತುಂಬಾ ಬೆಟರ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅದರಿಂದ ನಾನು ಇತ್ತೀಚೆಗೆ ನನಗೆ ಬರುವಂಥ ಪೇಷಂಟ್ಸ್ಗೆ ಜಾಸ್ತಿಯಾಗಿ ಇದನ್ನೇ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಈ ಟೆಕ್ನಿಕ್
ಟೆಕ್ನಿಕ್ಗಳು ತುಂಬಾ ವರ್ಷದಿಂದ ಡೆವಲಪ್ ಆಗಿರುವಂಥದ್ದು. ಈಗ ನಾನು ಹಲವಾರು ಸರ್ಜನ್ಸ್ಗಳಿಗೆ ಆಲ್ ಓವರ್ ಇಂಡಿಯಾ ನಾನು ಟ್ರೈನ್ ಮಾಡಿದ್ದೀನಿ ಈ ಟೆಕ್ನಿಕಲ್ಲಿ. ಸೊ ಇದರ ಮೇನ್ ಅಡ್ವಾಂಟೇಜ್ ಏನಂದ್ರೆ ರೊಬಾಟಿಕಲಿ ಮಾಡಿದಾಗ ಮ್ಯಾಗ್ನಿಫಿಕೇಶನ್ ಇರುತ್ತೆ, ಅಂದ್ರೆ 20 ಪಟ್ಟು ದೊಡ್ಡದಾಗಿ ಕಾಣಿಸುತ್ತೆ ಸರ್ಜನ್ಸ್ಗೆ. ಈ ಥೈರಾಯ್ಡ್ ಸುತ್ತಮುತ್ತ ತುಂಬಾ ವೈಟಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ವಾಯ್ಸ್ ಬೇಕಾಗಿರೋ ನರ್ವ್ ಮತ್ತೆ ಪ್ಯಾರಾಥೈರಾಯ್ಡ್ ಅಂತ ಗ್ಲ್ಯಾಂಡ್ ಕ್ಯಾಲ್ಸಿಯಂಗೋಸ್ಕರ ಇರುವಂತದ್ದು, ಇವೆಲ್ಲ ತುಂಬಾ ಮುಖ್ಯವಾದ ಆರ್ಗನ್ಗಳು. ಇದನ್ನು ಉಳಿಸ್ಬೇಕಾಗತ್ತೆ ನಾವು ಸರ್ಜರಿ ಮಾಡಿದಾಗ. ಅದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅದು ಮ್ಯಾಗ್ನಿಫಿಕೇಶನ್ ಮತ್ತೆ ಪ್ರಿಸಿಷನ್ ಇರೋದ್ರಿಂದ ಅದರ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ರೊಬಾಟಿಕಲಿ ಮಾಡಿದಾಗ. ಸೊ ಇದೆರಡು ಅಡ್ವಾಂಟೇಜ್ ಇಂದ ಇತ್ತೀಚೆಗೆ ನಾನು ಹೇಳುವಾಗ ಸ್ಕಾರ್ಗೋಸ್ಕರ ಯೂಸ್ ಮಾಡ್ತೀನಿ ಅಥವಾ ಗಾಯ ಅವಾಯ್ಡ್ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾಗಿರೋದು ನನ್ನ ಪ್ರಕಾರ ಕ್ವಾಲಿಟಿ ಆಫ್ ಸರ್ಜರಿ ಅಂತ ನಾನು ಯಾವಾಗ್ಲೂ ಈಗ ಹೇಳ್ತಾ ಇದ್ದೀನಿ. ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿರೋದ್ರಿಂದ ನಮಗೆ ಪೀಡಿಯಾಟ್ರಿಕ್ ಕೇಸಸ್ ಅಂದ್ರೆ ಮಕ್ಕಳು ಬರೋದು ತುಂಬಾ ಕಡಿಮೆ. ಯಾಕೆಂದ್ರೆ ಮಕ್ಕಳಲ್ಲಿ ಈ ಸರ್ಜರಿ ಮಾಡುವಂತ ಕ್ಯಾನ್ಸರ್ಗಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ ಮಕ್ಕಳು ಬಂದಾಗ ನಮಗೆ ಒಂಥರ ನಮಗೂ ಒಂಥರ ಬೇಜಾರಾಗತ್ತೆ, ಮಗುನ ಆಪರೇಷನ್ ಮಾಡ್ಬೇಕಲ್ಲಪ್ಪ ಅಂತ. ಆದ್ರೆ ಈ ಥರ ಸರ್ಜರಿನಲ್ಲಿ ಎಲ್ಲಿ ನಮ್ಮ ಎಕ್ಸ್ಪರ್ಟಿಸ್ ಇದೆಯೋ, ನಾವೇ ಡೆವಲಪ್ ಮಾಡಿರೋ ಸರ್ಜರಿನಲ್ಲಿ ತುಂಬ ಎಸ್ಕೇಪ್ ಆಗೋದಿಲ್ಲ. ಯಾಕೆಂದ್ರೆ ನಾನು ಪೇರೆಂಟ್ಸ್ಗೆ ಹೇಳಿದ್ದೆ, ನಾನು ಮಗು ಬಂದಾಗ ನಾವು ಪೀಡಿಯಾಟ್ರಿಕ್ ಸರ್ಜನ್ ಅಲ್ಲಮ್ಮ, ಆದ್ರೂ ನಾನು ಮಾಡಬೇಕಾಗ್ತಾ ಇದೆ. ಅಂದರೆ ಮಕ್ಕಳಿಗೆ ಸರ್ಜರಿ ಮಾಡೋದಕ್ಕೆ ನನಗೂ ಒಂಥರ ಬೇಜಾರಿದೆ, ನನಗೆ ಇಷ್ಟ ಇಲ್ಲ ಮಾಡೋದಕ್ಕೆ. ಬಟ್ ರಿಸಲ್ಟ್ಸ್ ಬೆಟರ್ ಇರೋದ್ರಿಂದ ನಾನು ಮಾಡಬೇಕಾಗತ್ತೆ. ನನಗೂ ಇದು ಒಂಥರ ಎಮೋಷ್ನಲ್ ಈವೆಂಟ್. ಆದರೆ ನೋಡೋಣ ಹೇಗೆ, ವಿಲ್ ಡೂ ದಿ ಬೆಸ್ಟ್ ವಿ ಕ್ಯಾನ್ ಅಂತ ನಾನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೆ. ಅಂದರೆ ಇದು ಒಂಥರ ನಮಗೂ ಕಷ್ಟ ಆಗುತ್ತೆ. ಅಂದರೆ ಒಂಥರ ಎನಿ ಚೈಲ್ಡ್ ಗೋಯಿಂಗ್ ಥ್ರೂ ದಟ್ ಬಬ್ಲಿ ಚೈಲ್ಡ್ ಗೋಯಿಂಗ್ ಥ್ರೂ ಎನಿ ಪ್ರೊಸೀಜರ್ ಈಸ್ ಅ ಸೀರಿಯಸ್ ಮ್ಯಾಟರ್ ಫಾರ್ ಅಸ್. ಹೀಗೆ ಮಗುನ ಟ್ರೀಟ್ ಮಾಡುವಾಗ ನಮಗೆ ಎಲ್ಲ ಸಪೋರ್ಟ್ ಬೇಕಾಗತ್ತೆ. ಯಾಕೆಂದ್ರೆ ಇಟ್ ಈಸ್ ನಾಟ್ ಈಸಿ. ಈಗ ನಮ್ಮ ಈ ಅನಸ್ಥಿಸಿಯಾ ಟೀಮ್ ಆಗಲಿ ಮತ್ತೆ ನರ್ಸಿಂಗ್ ಟೀಮ್, ನಮ್ಮ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಡಾಕ್ಟರ್ಸ್ಗಳು ಮತ್ತೆ ಅವರ ICU ನರ್ಸಸ್ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡೋ ಥರ ಮಾಡಿ ಕೊಟ್ಟಿದ್ದಾರೆ ಈ ಕೇಸಲ್ಲಿ. ಅಂದರೆ ಇಟ್ಸ್ ಅ ಕೇಸ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಇಟ್ ಇಸ್ ನಾಟ್ ಎ ಈಸಿ ಸರ್ಜರಿ ಟು ಡೂ. ಅದು ಮಗುಗೆ ಈ ದೇಶದಲ್ಲೇ, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ರೊಬಾಟಿಕಲಿ ರ್ಯಾಬಿಟ್ ಮತ್ತು ರಿಯಾಮೈಂಡ್ ಸರ್ಜರಿ ಮಾಡಿ ಆ ಕ್ಯಾನ್ಸರ್ನಲ್ಲಿ ರಿಸಲ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ. ಸೊ ಎಂಥ ಸಿಚುವೇಶನ್ ಅಲ್ಲಿ ನಮ್ಮ ಎಲ್ಲಾ ಟೀಮು, ನನ್ನ ಸರ್ಜಿಕಲ್ ಟೀಮು ಕೂಡ ಎಲ್ಲರೂ ಸೇರಿ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡೋ ತರ ಸಪೋರ್ಟ್ ಕೊಟ್ಟು ಮಾಡಿಸಿದ್ದಾರೆ. ದಟ್ ಇಸ್ ವಾಟ್ ಮೇಕ್ಸ್ ಇಟ್ ಸಕ್ಸಸ್ಫುಲ್ ಇನ್ ದ ಹೋಲ್ ಸ್ಟೋರಿ. ಅದರಲ್ಲಿ ಪೇರೆಂಟ್ ಸಪೋರ್ಟು ತುಂಬಾ ಇಂಪಾರ್ಟೆಂಟ್. ಅವರೂ ಅರ್ಥ ಮಾಡ್ಕೊಂಡು ಇಲ್ಲ ನನ್ನ ಮಗುಗೆ ಮಾಡಿಸ್ಬೇಕು ಅನ್ನೋ ಆ ಉದ್ದೇಶದಿಂದ ಬಂದು ಮಾಡಿಸಿ, ಅವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟು. ಅದನ್ನು ಅವರು ಸಕ್ಸಸ್ಫುಲ್ ಮಾಡಿದ್ದಾರೆ. ಕೆಲವೊಮ್ಮೆ ನಾವು ಪೇಷಂಟ್ಸು ಅಥವಾ ಈ ಕೇಸ್ನಲ್ಲಿ ಪೇರೆಂಟ್ಸ್ ಬಂದು ನಮ್ಮ ಹತ್ರ ಮಾಡಿಸೋದು ಒಂಥರ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದರೆ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಬರ್ತಾರೆ, ಮಾಡಿಸ್ಕೋತಾರೆ. ಆ್ಯಂಡ್ ದಟ್ ಈಸ್ ವಾಟ್ ಮೇಕ್ಸ್ ಇಟ್ ಸಕ್ಸಸ್ಫುಲ್. ಆಮೇಲೆ ರ್ಯಾಬಿಟ್ ಪದ್ಧತಿಯಲ್ಲಿ ಸರ್ಜರಿ ಎಲ್ಲ ಆಯಿತು. ಎಲ್ಲ ಆಗಿ ಒಂದು ವಾರ 10 ದಿನ ಇದ್ವಿ ಹಾಸ್ಪಿಟ್ಲಲ್ಲಿ. 10 ದಿನ ಆದಮೇಲೆ ನಾರ್ಮಲ್ ಆಗಿದ್ದಾಳೆ, ಎಲ್ಲ ರಿಕವರಿ ಆಗಿ ನಾರ್ಮಲಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾಳೆ. ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು, ಕಳಿಸಿ ಅಂತ ಹೇಳಿದ್ರು. ಲೀವ್ಸ್ ಬಂದಿರೋದ್ರಿಂದ ಸ್ಟಾರ್ಟ್ ಆದ್ಮೇಲೆ ಈ ತಿಂಗಳು ಆದಮೇಲೆ ಸ್ಕೂಲ್ಗೂ ಕಳಿಸ್ತೀವಿ. ಈಗ ಆರಾಮಾಗಿದ್ದಾಳೆ, ತೊಂದರೆ ಇಲ್ಲ, ಚೆನ್ನಾಗಿದ್ದಾಳೆ. ಫೋರ್ಟಿಸ್ ಹಾಸ್ಪಿಟ್ಲಿಗೆ ಮತ್ತು ಡಾಕ್ಟರ್ ಸಂದೀಪ್ ನಾಯ್ಕ್ ಅವ್ರ ಟೀಮ್ಗೆ, ಎಸ್ಪೆಷಲಿ ಅವ್ರ ಟೀಮ್ ಫುಲ್ ಎಲ್ಲರಿಗೂ, ಎಲ್ಲ ಡಿಪಾರ್ಟ್ಮೆಂಟ್ ಟೀಮ್ಗೆ ನಮ್ಮ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಥೈರಾಯ್ಡ್ ಕ್ಯಾನ್ಸರಲ್ಲಿ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದ್ವಿತೀಯನೂ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದು ಶೀಲ್ ಆಲ್ಸೋ ಡೂ ವೆಲ್. ಯಾಕೆಂದರೆ ಥೈರಾಯ್ಡ್ ಕ್ಯಾನ್ಸರ್ ರಿಸಲ್ಟ್ಸ್ ಯಾವಾಗಲೂ ಒಂಥರ ಅಂದರೆ ಇಟ್ಸ್ ಅ ಕ್ಯೂರಬಲ್ ಕ್ಯಾನ್ಸರ್. ಎಷ್ಟೇ ಇದ್ರೂ ಲಿಂಫ್ ನೋಡ್ ಸ್ಪ್ರೆಡ್ ಇದ್ರೂ ಕ್ಯೂರ್ ಮಾಡಬಹುದು. ಸೊ ಐ ಹೋಪ್ ಫಾರ್ ದಿ ಬೆಸ್ಟ್ ಫಾರ್ ದಿ ಚೈಲ್ಡ್. ಹಾಗೇನೆ ನಮ್ಮ ಟೀಮ್ ಅಥವಾ ನಾವು ಯಾವಾಗಲೂ ಮಾಡುವಾಗ ನಮ್ಮ ಉದ್ದೇಶ ಪೇಷಂಟ್ಗೆ ಯಾವಾಗಲೂ ಒಳ್ಳೇದಾಗಬೇಕು, ದ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಿರುತ್ತೆ. ವಿ ವಾಂಟ್ ಟು ಡೂ ದ ಬೆಸ್ಟ್ ಫಾರ್ ಎವ್ರಿ ಪೇಷಂಟ್ ದಟ್ ಕಮ್ಸ್ ಟು ಅಸ್. ಅದರಲ್ಲೇನೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ನಮ್ಮ ರಿಸಲ್ಟ್ಸ್ ಬರೋದು. ಥ್ಯಾಂಕ್ ಯು ವೆರಿ ಮಚ್.